ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋರಿ. ಅಸಲು ಕೊಟ್ಟಾನ, ಅವಧಿ ಕೊಟ್ಟಾನ, ದರ ಕೊಟ್ಟಾನ. ಅವಧಿಯ ನಂತರ ಅವಳಿಗೆ ದೊರೆಯುವ ಹಣ ಎಷ್ಟು? ಅಂದ್ರೆ ನೀವು ಅವಳಿಗೆ ದೊರೆಯುವ ಹಣ ಎಷ್ಟು ಅಂದ್ರೆ ನೀವೇನು ತೆಗಿಬೇಕು? ಮೊತ್ತ ತೆಗಿಬೇಕು. ಮೊತ್ತ ಅಂದ್ರೆ ಏನು? ಮೊದಲು ಸರಳ ಬಡ್ಡಿ ತಗೋರಿ, ಆಮೇಲೆ ಅಸಲದೊಳಗೆ ಸರಳ ಬಡ್ಡಿ ಕೂಡಿಸಿದ್ರೆ ಅವಳಿಗೆ ದೊರೆಯುವ ಹಣ ಸಿಗ್ತದ. ಇಷ್ಟು ಹೇಳಿನು ಮ್ಯೂಟ್ ಮಾಡಿರಿ, ಬಿಡಿಸ್ರಿ, ಮಾಡಿರಿ. ಆಮೇಲೆ ನಾ ತಿಳಿಸ್ನು, ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಬೋರ್ಡ್ ಕಡೆ ನೋಡಿ. ಈಗ ಎಲ್ಲ ಟೈಪ್ ಗಣಿತಗಳು ಇದ್ರಾಗ ಬಂದಾವ. ಇನ್ನು ಹೆಚ್ಚು ಮಾದರಿಗಳು ಮುಂದೆ ಏನು ಬರ್ತಾವ ಇಷ್ಟೊಂದು ನೀವು ದಿನಾಲು ರಿವಿಷನ್ ಮಾಡಿರಿ. ಯಾವುದೇ ಬಡ್ಡಿ ಲೆಕ್ಕಗಳು, ಅವಧಿ, ದರ, ಅಸಲು ಎಲ್ಲ ಬರ್ತಾವೆ. ಮುಂದೆ ನಾವು ಹೊಸ ಹೊಸ ಗಣಿತಗಳು ಬರ್ತಾವ. ಈಗ ನೀವು ಮಾಡಿರಿ ಅಂತ ತಿಳ್ಕೊಂಡು ಬೋರ್ಡ್ ಕಡೆ ನೋಡ್ರಿ. ಇಲ್ಲೇ ಸಂಗತಿಗಳನ್ನು ಹಚ್ಕೋಬೇಕು. ಇಲ್ಲಿ ಅಸಲು ಬರೋಬ್ಬರಿ, ಅಸಲು ಬರೋಬ್ಬರಿ 1250 ರೂಪಾಯಿ. ನೀವು ರೀತಿ ಪದ್ಧತಿ ಪ್ರಕಾರ ಕಲಿಬೇಕು. ಅವಧಿ ಬರೋಬ್ಬರಿ 3 ವರ್ಷ, ಅವಧಿ ಬರೋಬ್ಬರಿ 3 ವರ್ಷ. ಆಮೇಲೆ ದರ ಬರೋಬ್ಬರಿ, ದರ ಬರೋಬ್ಬರಿ 15%. ಆಮೇಲೆ ಅವಳಿಗೆ ದೊರೆಯುವ ಹಣ ಎಷ್ಟು ಅಂತಂದ್ರೆ ಮೊತ್ತ ಬರೋಬ್ಬರಿ ಎಷ್ಟು. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು ಕಂಡುಹಿಡಿಬೇಕು? ನೀವು ಮೊತ್ತ ಕಂಡುಹಿಡಿಬೇಕು. ಮೊತ್ತ ಬರಬೇಕಾದ್ರೆ ಏನು ಮಾಡಬೇಕು? ಸರಳ ಬಡ್ಡಿ ತೆಗಿಬೇಕು. ಬಡ್ಡಿ ಬರೋಬ್ಬರಿ, ಸರಳ ಬಡ್ಡಿ ಅಂದ್ರು ಒಂದೇ, ಬಡ್ಡಿ ಅಂದ್ರು ಒಂದೇ. ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ, ಕಾಲ ಇದಕ್ಕೆ ಒಂದೊಂದು ಹೆಸರು. ಅವಧಿ ಗುಂಡ್ಲೆ ದರ, ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1. ಅಸಲು ಎಷ್ಟದ? 1250 ಅದ. ನೂರು ಗುಂಡ್ಲೆ 1. ಈಗ ಅಸಲು ಎಷ್ಟದ? 1250 ಗುಂಡ್ಲೆ ಅವಧಿ 3 ವರ್ಷದ, ದರ 15 ಅದ, ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1. ಇಲ್ಲಿ ಇನ್ನೊಂದು ವಿಚಾರ ಮಾಡ್ಬೇಕು. ನೀವು ಗಣಿತ ಮಾಡಾಗ ಒಂದು ಸ್ವಲ್ಪ ಶಾಣೆತನ ಮಾಡಿದ್ರೆ ಚಲೋ ಆಗ್ತದೆ. ಈಗ 25 25 ಇದು ನೋಡ್ರಿ, 25 25 ಹೋಗ್ತದೆ. ಈ 4 ಯಾವ ಅಂಕಿಗೂ ಮುಂದೆ ಭಾಗ ಹೋಗೋದಿಲ್ಲ. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಇವುಗಳನ್ನು ಒಂದು 0 ತೆಗೆದು ಬಿಡ್ರಿ, ಇಷ್ಟು ಮಾಡ್ರಿ, ಉಳುಕಿದು ಗುಣಾಕಾರ ಮಾಡಿಬಿಡ್ರಿ. ನೋಡ್ರಿ ಎಷ್ಟು ಸರಳ ಆಗ್ತದೆ. 125, ಇದು 125, 15 ಮೂರಲೆ 45 ಗುಣಾಕಾರ ಮಾಡಿ. ಅಂದ್ರೆ 5 5 25, 2 5 2 10, 1 2 12, ಕೈಲ ಬಂತು 1. 5 5 25, 5 2 10, 1 12, 5 1 5 1 6 ಗುಂಡ್ಲೆ 4 5 20 2, 4 2 8 2 10, 4 1 4 1 5. 5 2 6 5. ಈಗೇನಾಗ್ತಿದ್ದು? 5 56 25 ಬಂತೀವಿ. ಕೆಳಗೆ ಅನ್ನೋದು ಸ್ಥಾನ 10 ಇಟ್ಕೊಂಡಿರಿ ಅಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. 562.5 ಎನ್ನುವುದು ಸರಳ ಬಡ್ಡಿ. 50 ಪೈಸೆನೇ ಅದು. ಉತ್ತರದಾಗ 2 ಸ್ಥಾನ ಇಲ್ಲ, ಸರಳ ಬಡ್ಡಿ ಬರ್ತೀವಿ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು ಮಾಡಬೇಕು? ಮೊತ್ತ. ಹಿಂತಿರುಗಿಸಬೇಕಾದ ಅವಳಿಗೆ ದೊರೆಯುವ ಹಣ ಬರೋಬ್ಬರಿ, ದೊರೆಯುವ
ಹಣ ಅಂದರು ದೊರೆಯುವ ಹಣ ಅಂದ್ರೇನು ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ ಸರಳ ಬಡ್ಡಿ ಅಂದಾಗ ಅಸಲು ಎಷ್ಟದ ನೋಡ್ರಿ 1250 1250 ಪ್ಲಸ್ ಎಷ್ಟು 562.5 ಬಿಂದು 5ಕ್ಕೆ 5 ಇಟ್ಬಿಡ್ರಿ. ನೀವು ಸ್ಥಾನದಲ್ಲಿ ಒಟ್ಟು ತಪ್ಪಬಾರ್ದು, ಭಾಳ ಹುಷಾರ್ಲಿ ಹೇಳ್ರಿ. ಈ ದಶಮಾಂಶ ಇಟ್ರಿ, ಯಾಕಂದ್ರೆ ತಪ್ಪಬಾರ್ದು ಅಂತ ಹೇಳ್ತಾನೆ. 562.5 1250 ಕೂಡಿಸ್ರಿ. 1250 ಇದರ ಕೂಡಿಸ್ರಿ ನೋಡಿ. 5 2ಕ್ಕೆ 2 6 5 11 5 3 8 1ಕ್ಕೆ 1 ಅಂದ್ರೆ 18 ಬಿಂದು ಎಷ್ಟು ಬಂತು? 18 1812.50 1812.5 ರೂಪಾಯಿ. ಒಂದು ದಶಮಾಂಶ ಇಟ್ಟಿಲ್ಲ ನಾವು, ಅದನ್ನೇ ಕಂಡು ಹಿಡಿಬೇಕು ನೀವು. ಉತ್ತರ ಸಂಖ್ಯೆ ಬಿ ನೋಡಿ. ಹೆಂಗೆ ನೀವು ತಿಳ್ಕೊಬೇಕು ಅನ್ನೋದು, ಯಾಕಂದ್ರೆ ಸ್ಥಾನ ಬೆಲೆ ತಪ್ಪಬಾರ್ದು ನಿಮಗೆ. ಯಾವ ಗಣಿತಗಳನ್ನ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಮುಗಿದು ಎಲ್ಲ ಲೆಕ್ಕಗಳು ಬಂದ್ಬಿಡ್ತಾವೆ ನಿಮಗೆ. ನಾನು ಹಿಂಗೆ ಡುಬ್ಬ ನಿಮ್ಮ ಕಡೆ ಮಾಡಿರ್ತಾನು, ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಮತ್ತು ಈಗ ವಿಡಿಯೋ ಮತ್ತೊಂದ್ಸಲ ಪ್ಲೇ ಮಾಡಿ ನೋಡ್ರಿ, ತಿಳಿತಲ್ಲ ನಿಮಗೆ. ನಾನು ಆದಷ್ಟು ಸೈಡ್ ನಿಂತು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ, ಆಗಿರ್ತಾವೆ ಮಿಸ್ಟೇಕ್.